ಈ ಕ್ರಿಯೇಟಿವ್ ಟೀಚಿಂಗ್ ಅಂದರೆ ಏನು ಸರ್? ಯಾಕಂದರೆ ಎಷ್ಟೊಂದು ಜನ ಪುಸ್ತಕದಲ್ಲಿರೋದನ್ನು ಹೇಳ್ತಾರೆ. ಇವತ್ತಿಂದು ಕ್ರಿಯೇಟಿವ್ ಟೀಚಿಂಗ್ ಅಥವಾ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಬಗ್ಗೆ ಎಲ್ಲ ಇವತ್ತು ಕೆಲವು ಕ್ಲಾಸ್ ರೂಮ್ಸ್ಗಳಿದಾಗಿದೆ. ತಮ್ಮ ಅಭಿಪ್ರಾಯ? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾನು ಇದನ್ನು ಯುರೋಪಲ್ಲಿ ತುಂಬ ಮಾಡಿದ್ದೇನೆ. ತುಂಬ ಪ್ರಚಾರ ಕ್ರಿಯೇಟಿವ್ ಟೀಚಿಂಗ್ ಟೆಕ್ನಿಕ್ಸ್ ಅಂತ ಮಾಡ್ತೀವಿ ನಾವು. ನಮ್ಮ ಇನ್ಸ್ಟಿಟ್ಯೂಷನ್ ಹೆಸರೇ ಕ್ರಿಯೇಟಿವ್ ಟೀಚಿಂಗ್. ಹೌದು. ಎಲ್ಲರೂ ಕೇಳ್ತಾರೆ ಕ್ರಿಯೇಟಿವ್ ಟೀಚಿಂಗ್ ಏನು ಬಂತು ಅಂತ. ನನ್ನ ಉತ್ತರ ಭಾಳ ಸುಲಭ ಆಗಿದೆ. ಯಾವುದೇ ವಿಷಯ ಇನ್ಫಾರ್ಮೇಷನ್ ಕೊಡೋದು ಭಾಳ ಸುಲಭ. ಟೆಕ್ಸ್ಟ್ ಬುಕ್ ಇದ್ದದನ್ನು ಹೇಳ್ಬಿಡೋದು, ಓದೋದು ಇನ್ಫಾರ್ಮೇಷನ್. ಅದೆಲ್ಲ ಅರಗಿಸ್ಕೊಂಡು ಹೇಳ್ಬೇಕು ನಾನು ಅವ್ರಿಗೆ, ಅವ್ರು ಅರಗಿಸ್ಕೊಳ್ಳೋಂಗೆ ಹೇಳ್ಬೇಕು. ಅದಕ್ಕೆ ಹೇಗೆ ಮಾಡಬೇಕು? ಒಂದು ಮಾಡೆಲ್ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿರೋ ಮಾಡೆಲ್ ಅದು. ಪುಟ್ಟ ಮಗು 11 ತಿಂಗಳು 12 ತಿಂಗಳು ಮಗು ನಡೆಯೋಕ್ಕೆ ಶುರು ಮಾಡುತ್ತೆ. ಅಮ್ಮ ಕೈ ಹಿಡಿದು ನಡೆಸ್ತಾಳೆ. ಈ ಚಿತ್ರ ಕಣ್ಣು ಮುಂದೆ ಇರಬೇಕು. ಪುಟ್ಟ ಮಗುನ ಅಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾಳೆ, ತೋಳು ಹಿಡ್ಕೊಂಡಿದ್ದಾಳೆ, ನಡೆಸ್ತಾ ಇದ್ದಾಳೆ. 3 ಕೆಲಸ ಮಾಡ್ತಾಳಮ್ಮ. ಒಂದು, ತಾನು ಬಾಗ್ತಾಳೆ. ಯಾವ ಹೈಟಿಗೆ ಬಾಗ್ತಾಳೆ? ಆ ಮಗು ಹೈಟಿಗೆ, ಮಗುವಿಗೆ ಕನ್ವೀನಿಯೆಂಟ್ ಆಗೋ ಹೈಟ್. ಹಿಂಗೆ ಮಗು ಇದೆಯಲ್ಲ, ಯಾವ ಹೈಟ್ ಬಗ್ಗಿದ್ರೆ ಮಗು ಕನ್ವೀನಿಯೆಂಟ್ ಆಗಬೇಕು, ಕೈ ಹಿಡ್ಕೊತಾಳೆ. 2ನೇದು, ಕೈ ಹೆಂಗೆ ಬಿಗಿ ಹಿಡ್ಕೊಂಡಿರ್ತಾಳೆ. ತುಂಬ ಬಿಗಿ ಹಿಡಿದ್ರೆ ಕೈ ನೋವಾಗುತ್ತೆ ಮಗುಗೆ, ಸೆಟ್ಲ್ ಬಿಟ್ಟರೆ ಕೈ ಬಿದ್ದು ಹೋಗುತ್ತೆ. ಮಗು ಹಿಡ್ಕೊಂಡಿಲ್ಲ, ನೀವು ಹಿಡ್ಕೊಂಡಿದ್ದೀರಿ. ಆದ್ದರಿಂದ ತೀರಾ ಬಿಗಿನೂ ಅಲ್ಲ, ತೀರಾ ಸಡ್ಲು ಅಲ್ಲ, ಹದವಾದ ರೀತಿಯಲ್ಲಿ ಕೈ ಹಿಡ್ಕೊಂಡಿರ್ಬೇಕು. 3ನೇದು ನಡ್ಕೊಂಡು ಹೋಗೋದು. ಕೆಲವೊಂದು ಸಲ ಮಗು ಓಡುತ್ತೆ, ತಾನು ಓಡ್ತಾಳೆ. ಮಗು ನಿಲ್ಲುತ್ತೆ, ತಾನು ನಿಲ್ತಾಳೆ. ಅಂದರೆ ತನ್ನ ವೇಗವನ್ನು ಮಗುವಿನ ವೇಗಕ್ಕೆ ಹೊಂದಿಸ್ಕೋತಾಳೆ. ಈ 3 ಹಂತ ಇಡೀ ಟೀಚಿಂಗ್ ಕ್ರಿಯೇಟಿವ್ ಅದು ಹೇಳ್ಬಿಡ್ಬೋದು 3ರಲ್ಲಿ. ಮೊದಲೇದು ಬಾಗೋದಂದ್ರೆ ಏನು? ನೀವು PhD ಆಗಿರ್ಬೋದು, ಏನೇನೂ ಆಗಿರ್ಬೋದು, ನೀವು ಬೇಕಾದಷ್ಟು ತಿಳ್ಕೊಂಡಿರ್ಬೋದು. ಆದರೆ ಮಕ್ಕಳು ಮಟ್ಟಕ್ಕೆ ಇಳಿದು ಪಾಠ ಮಾಡಿಲ್ಲ ಅಂತ ಏನೂ ಪ್ರಯೋಜನ ಇಲ್ಲ. ಆ ಮಟ್ಟಕ್ಕೆ ಇಳಿಬೇಕು ನಾನು, ಅವ್ರಿಗೆ ಅರ್ಥ ಆಗೋಂಗೆ ಹೇಳಬೇಕು. ನನಗೆ ಅರ್ಥ ಆಗೋದು ಮುಖ್ಯ ಅಲ್ಲ. ನಾನು ಎಂದೂ ಪಾಸ್ ಆಗಿಬಿಟ್ಟಿದ್ದೀನಿ, ಮೆಟ್ರಿಕ್ಕು SSLC ಪಾಸ್ ಆಗಿದ್ದೀನಿ. ಆ ಕೂತಂಥ ಹುಡುಗರಿಗೆ ಅರ್ಥ ಆಗಬೇಕು. ಅದಕ್ಕೆ ಫಸ್ಟ್ ಬಾಗೋದು ಅಂತ ಹೇಳಿದೆ. ಬಾಗೋದಂದರೆ ಯು ಶುಡ್ ಕಮ್ ಡೌನ್ ಟು ದ ಲೆವೆಲ್ ಆಫ್ ದ ಚೈಲ್ಡ್. ಇನ್ನೊಂದು ಆ್ಯಡು ಮಾಡಬೇಕಲ್ಲಿ, ಸಮ್ಟೈಮ್ಸ್ ಯು ಹ್ಯಾವ್ ಟು ಗೋ ಅಪ್ ಟು ದ ಲೆವೆಲ್ ಆಫ್ ದ ಚೈಲ್ಡ್ ಆಲ್ಸೋ. ಮಕ್ಕಳು ತುಂಬ ಓದ್ವಂತಿರ್ತಾರೆ ಇವತ್ತು. ಅವ್ರು ಓದ್ಕೊಂಬಂದಿರ್ತಾರೆ, ಹಿಂದಿನ ದಿವಸನೇ ಅವರು ಇಂಟರ್ನೆಟಲ್ಲಿ ಓದ್ಕೊಂಬಂದಿರ್ತಾರೆ. ಹೌದಾ ಸರ್ ಅಂತಾರೆ, ಸರಿ ಗೊತ್ತಿರಬೇಕಲ್ಲ. ಅದಕ್ಕೆ ನಾಟ್ ಓನ್ಲಿ ಗೋ ಡೌನ್ ಬಟ್ ಗೋ ಅಪ್ ಟು ದ ಲೆವೆಲ್ ಆಫ್ ದ ಚೈಲ್ಡ್ ಫಸ್ಟ್. 2ನೇದು ಬಿಗಿ ಹಿಡ್ಕೊಳ್ಳೋದು ಇದೆಯಲ್ಲ, ಅದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಅದು ತರಗತಿನ ಹೆಂಗೆ ನಿಭಾಯಿಸಬೇಕು. ಕೆಲವು ಟೀಚರ್ ಭಾರಿ ಬಿಗಿ ಇರ್ತಾರೆ, ನಗೋದೇ ಇಲ್ಲ. ಹಿಟ್ಲರು, ಈ ಕಡೆ ನೋಡಬೇಡ, ಈ ಕಡೆ ನೋಡಬೇಡ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ನಂತೀನಿ, ಯಾಕೆ ಹೋಗ್ಕೋತೀರಿ? ಇಲ್ಲಿ ನೋಡಿ, ಇಲ್ಲಿ ನೋಡು ಅಂತ ಯಾಕೆ ಹೋಗ್ಕೋತೀರಿ? ನೀವು ಚೆನ್ನಾಗಿ ಪಾಠ ಮಾಡಿದ್ರೆ ನಿಮ್ಮನ್ನೇ ನೋಡ್ತಾರೆ ಅವರು. ನಿಮ್ಮನ್ನು ಬಿಟ್ಟರೆ ನೋಡೋಕ್ಕೆ ಏನಿದೆ ಪಾಪ, ಬೇರೆ ಇಲ್ಲ. ನಿಮ್ಮನ್ನು ತೀರಾ ನೋಡೋಕ್ಕಾಗಲ್ಲ ಅಂತ ಕಿಟಕಿಯಿಂದ ಆಚೆ ನೋಡ್ತಾರೆ ಅಷ್ಟೇ. ಆದ್ದರಿಂದ ಕೂಗೋದು ಬೇಡ, ನೋಡಿ ನೋಡಿ ಅಂತ. ಜಾದೂದಲ್ಲಿ ಯಾರು ಅದು ಹೇಳ್ತಾರ, ಇಲ್ಲಿ ನೋಡಿ ನೋಡಿ ಅಂತ ಮಾಡ್ತಾರೆ. ಹಿಂಗೆ ಕೂತು ನೋಡ್ತಿರ್ತೀವಿ ಅವ್ರನ್ನ, ಜಾದೂದವ್ರನ್ನ. ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕ್ಲಾಸ್ ತರಗತಿ ಚೆನ್ನಾಗಿ ಮಾಡಿದ್ರೆ ನೋಡ್ತಾರೆ. ತೀರಾ ಬಿಗಿನೂ ಬೇಡ. ಇನ್ನು ಕೆಲವು ಏನು ಮಾಡ್ತಾರೆ, ಆ್ಯಕ್ಟಿವಿಟಿ ಓರಿಯೆಂಟೆಡ್ ಅಂಥೇಳಿ ಒಂದು ಗಲಾಟೆ, ಕ್ಲಾಸ್ ಕಂಟ್ರೋಲೇ ಇಲ್ಲ. ತೀರಾ ಬಿಗಿನೂ ಬೇಡ, ತೀರಾ ಸಡ್ಲು ಬೇಡ. ಕ್ಲಾಸ್ ಶುಡ್ ಬಿ ಫ್ಲೆಕ್ಸಿಬಲ್ ಇನಫ್ ಫಾರ್ ಲರ್ನಿಂಗ್ ಟು ಹ್ಯಾಪನ್ ಆ್ಯಂಡ್ ನಾಟ್ ಟೂ ಫ್ಲೆಕ್ಸಿಬಲ್ ಟು ಬಿ ಕಿಯಾಟಿಕ್. ಅದು ಕೈ ಹಿಡ್ಕೊಳ್ಳೋದು 2ನೇದು. 3ನೇದು ಯಾವ ವೇಗದಲ್ಲಿ ನಡೀತೀರಿ ಅಂತ. ಎಷ್ಟು ಬೇಗ ಪಾಠ ಹೇಳ್ಕೊಡ್ತೀರಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಪಾಠ ಹಾಕಿದ್ರೆ ಇಡೀ ತಿಂಗಳು ತೊಗೊಳ್ಳೋದು, ನಿಧಾನಕ್ಕೆ ಹೇಳ್ತಾ ಹೋಗೋದು. ತಮ್ಮ ಇಷ್ಟು ಆದ ಪಾಠ ಬಂದರೆ 1 ತಿಂಗಳು ಮಾಡೋದು. ಇಷ್ಟವಾಗಿದೆ ಅಂತ ಅಂತ ಹೋಗ್ಬಿಡೋದು. ಒಂದು 2-3 ಚಾಪ್ಟರ್ನ ಮುಗಿಸ್ಬಿಡೋದು 1 ತಿಂಗಳೊಳಗೆ. ಯಾಕೆ? ಅವಾಗೇನಾಗುತ್ತೆ ಗೊತ್ತಾ, ಮಗುಗೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಪೂರ್ವಾಗ್ರಹಗಳನ್ನು ಮಕ್ಕಳ ಮೇಲೆ ಹಾಕ್ತೀರಿ. ಇದು ಭಾಳ ಇಂಪಾರ್ಟೆಂಟು ಭಾಳ ಹೇಳಿದಾಗ, ಇದು ಇಂಪಾರ್ಟೆಂಟು ತಲೆ ಕೊಡ್ಬಿಡಿ, ಉಳಿ ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ ಅಂತಾಗುತ್ತೆ. ಹಾಗಾಗಬಾರ್ದು. ಎಲ್ಲ ವಿಷಯಗಳನ್ನು ಒಂದೇ ಸ್ಪೀಡಲ್ಲಿ ಪಾಠ ಮಾಡ್ಕೊಂಡು ಹೋಗಬೇಕು, ಮಕ್ಕಳಿಗೆ ಮುಟ್ಟೋ ಹಾಗೆ. ಈ 3ನ್ನು ಪಾಲಿಸಿದರೆ ಕ್ರಿಯೇಟಿವ್ ಟೀಚಿಂಗ್ ಆಗ್ತದೆ.